ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಮೇಕೆದಾಟು ಪ್ರಾಜೆಕ್ಟ್ ಅಥವಾ ಮೇಕೆದಾಟು ಯೋಜನೆ ಅಂತ ಏನು ಕರಿತೀವಿ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ. ಸೊ ಮೇಕೆದಾಟು ಯೋಜನೆ ಅಂದರೆ ಏನು, ಎಲ್ಲಿ ಬರುತ್ತೆ, ಯಾವ ನದಿ ಮೇಲೆ ಅಥವಾ ಯಾವ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಕಟ್ಟಬೇಕಾಗಿದೆ, ಅಥವಾ ಯಾವ ಎರಡು ರಾಜ್ಯಗಳ ನಡುವೆ ಇದು ವಿವಾದಕ್ಕುಂಟು ಮಾಡಿದೆ ಎಂಬ ಎಲ್ಲ ಮಾಹಿತಿಯನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ರೀಸೆಂಟಾಗಿ ಮೇಕೆದಾಟು ಯಾಕೆ ಪ್ರಾಜೆಕ್ಟ್ ಬಂದು ಯಾಕೆ ಸುದ್ದಿನಲ್ಲಿತ್ತು ಅಂತ ನೋಡೋದಾದ್ರೆ, ಈ ಸತಿ ಕರ್ನಾಟಕ ಬಜೆಟ್ನಲ್ಲಿ ಸೊ ಮೇಕೆದಾಟು ಯೋಜನೆಗೆ ಒಂದಿಷ್ಟು ಹಣವನ್ನು ಎತ್ತಿಡೋದ್ರ ಮೂಲಕ ಈ ಯೋಜನೆಯನ್ನು ತಿರ್ಗಾ ಮತ್ತೆ ಜೀವ ಕೊಟ್ಟಿದ್ದಾರೆ ಈ ಯೋಜನೆಗೆ. ಸೊ ಹಿಂದೆ ಇದು ಯೋಜನೆ ಶುರು ಆಗಿತ್ತು, ಬಟ್ ಕಾರಣಾಂತರಗಳಿಂದಾಗಿ ಸ್ವಲ್ಪ ಹಾಗೇನೆ ನಿಂತಿತ್ತು. ಬಟ್ ಈ ಬಜೆಟ್ನಲ್ಲಿ ಒಂದಿಷ್ಟು ಹಣವನ್ನು ಅದಕ್ಕೆ ಅಂತ ಎತ್ತು ಇಟ್ಟಿರೋದ್ರಿಂದಾಗಿ ಸೊ ಈ ಯೋಜನೆ ಸುದ್ದಿನಲ್ಲಿದೆ. ಈ ಮೇಕೆದಾಟು ಯೋಜನೆ ಏನಿದೆ, ಇದು ಕರ್ನಾಟಕದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಅಥವಾ ಕನಕಪುರ ಪ್ಲೇಸ್ನಲ್ಲಿ ಇದೊಂದು ಬಹುಪಯೋಗಿ ಜಲಾಶಯ ಯೋಜನೆ ಅಂತ ಕರೀಬೋದು. ಅಂದರೆ ಇದನ್ನು ಸ್ಥಳವನ್ನು ಜ್ಞಾಪನ ಇಟ್ಕೋಬೇಕಾಗತ್ತೆ. ಅದರಲ್ಲೂ ಕರ್ನಾಟಕದ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ಬಾರ್ಡರ್ ಆಗುವಂಥ ಸಮಯದಲ್ಲಿ, ಅಥವಾ ಕರ್ನಾಟಕದಿಂದ ಕಾವೇರಿ ತಮಿಳುನಾಡಿಗೆ ಜಾಯಿನ್ ಆಗೋ ಪ್ರದೇಶದಲ್ಲಿ ಏನಿದೆ ಈ ರಾಮನಗರ ಜಿಲ್ಲೆ ಅಂತ ಕರಿತೀವಿ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಈ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಕನಕಪುರದಲ್ಲಿ ಬಹುಪಯೋಗಿ ಯೋಜನೆ ಅಂತ ಕರಿತೀವಿ ಇದನ್ನು. ಸೊ ಬಹುಪಯೋಗಿ ಯೋಜನೆ ಅಂದರೆ ಏನು, ಜಸ್ಟ್ ಕುಡಿಯೋದಕ್ಕೆ ಮಾತ್ರ ಅಲ್ಲ, ಅಥವಾ ಅಂತರ್ಜಲವನ್ನು ಪೂರ್ಣ ಮಾಡೋದಕ್ಕೆ ಅಂಡ್ ಕುಡಿಯೋ ನೀರಿನ ವ್ಯವಸ್ಥೆಗೆ, ಅದ್ರ ಜೊತೆಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ, ಅದ್ರ ಜೊತೆಗೆ ನೀರನ್ನು ಯಥೇಚ್ಛವಾಗಿ ಸುಮ್ಮನೆ ಬಳಸ್ಕೊಳ್ದಲ್ಲೇ ಸಮುದ್ರಕ್ಕೆ ಸೇರೋದು ಬದಲು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ, ಈ ರೀತಿಯಾಗಿ ನಾನಾ ಕಾರಣಗಳಿಂದ, ಅದ್ರ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಳ ಆಗಿರ್ಬೋದು ಅಥವಾ ಪ್ರವಾಹ ಉಂಟಾಗುವನ್ನು ತಡೆಗಟ್ಟೋದಾಗಿರ್ಬೋದು, ಈ ಎಲ್ಲ ಕಾರಣಗಳಿಂದಾಗಿ ಇದೊಂದನ್ನು ಬಹುಪಯೋಗಿ ಯೋಜನೆ ಅಂತ ಕರಿತೀವಿ. ಇದನ್ನು ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಶುರು ಮಾಡೋದಕ್ಕೆ ಒಂದು ಯೋಜನೆ ಆಗಿದೆ. ಇದು ಕಾವೇರಿ ನದಿ ಮತ್ತು ಅದರ ಉಪನದಿಯಾದಂತಹ ಅರ್ಕಾವತಿ ನದಿ ಸಂಗಮವಾಗುವ ಸ್ಥಳದಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಸೊ ಇದು ಮೇಕೆದಾಟು ಯೋಜನೆ ಬಗೆಗಿನ ಮಾಹಿತಿ. ಸ್ಥಳ ಪರಿಚಯ ನೋಡೋದಾದರೆ ನಿಮಗೆಲ್ಲವೂ ಕೂಡ ನಮ್ಗೆ ಹೇಳ್ದಂಗೆ ಆಗ್ಲೇ ಇದು ರಾಮನಗರದ ಕನಕಪುರ ಏನಿದೆ, ಕನಕಪುರದ ಹತ್ರ ಇರುವಂತಹ ಸ್ಥಳದಲ್ಲಿ, ಅದರಲ್ಲೂ ಕಾವೇರಿ ಮತ್ತು ಅರ್ಕಾವತಿ ನದಿಗಳು, ಯಾವ ನದಿಗಳು, ಎರಡು ನದಿಗಳು ಅಂದರೆ ನಿಮಗೆ ಜ್ಞಾಪನ ಇರಬೇಕಾಗುತ್ತೆ. ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಏನು ಸಂಗಮ ಆಗುವಂಥ ಸ್ಥಳವಿದೆ, ಆ ಸ್ಥಳದ ಹತ್ರ ಈ ಯೋಜನೆಯನ್ನು ರೂಪಿಸಲಾಗಿದೆ. ಸೊ ಇನ್ಮೇಲೆ ಮೇಕೆದಾಟು ಅಂದರೆ ಏನು ಅಂತ ನೋಡೋದಾದರೆ, ನಾನಾ ಅರ್ಥಗಳು ಅಥವಾ ನಾನಾ ಅದಕ್ಕೆ ರೂಪಾಂತರಗಳಿದೆ. ಮೂಲತಃ ಅದಕ್ಕೆ ಮೇಕೆದಾಟು ಅಂತ ಯಾಕೆ ಕರೀತಾರೆ ಅನ್ನೋದಾದರೆ, ಇಲ್ಲಿ ನಾವು ಜಿಯೋಗ್ರಫಿಕಲಿ ನೋಡೋದಾದರೆ ಈ ನದಿ ಏನಿಲ್ಲ ಹರ್ಕೊಂಬರೋ ಸ್ಪೀಡ್ಗೆ ಇಲ್ಲಿರುವಂಥ ಕಲ್ಲುಗಳನ್ನು ಕೊರೆದು ಕಿರುದಾದ ಅಂದರೆ ಚಿಕ್ಕ ಚಿಕ್ಕ ಕಂದರಗಳನ್ನ ಮಾಡಿದೆ. ಅಂದರೆ ಆಳವಾಗಿದೆ, ತುಂಬ ಆಳವಾಗಿ ನದಿ ಹರಿಯುತ್ತೆ. ಬಟ್ ವಿಸ್ತೀರ್ಣದಿಂದ ನೋಡೋದಾದರೆ ಕೇವಲ ಕೊರಕಲನ್ನು ಉಂಟು ಮಾಡಿಕೊಂಡು ಚಿಕ್ಕದಾಗಿರುತ್ತೆ. ಅದೆಷ್ಟು ವಿಸ್ತೀರ್ಣ ಚಿಕ್ಕದಿರುತ್ತೆ ಅಂದರೆ ಒಂದು ಮೇಕೆ ಕೂಡ ಜಿಗಿಬೋದು, ಮೇಕೆ ಕೂಡ ಒಂದು ಕಲ್ಲಿಂದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಜಿಗಿಬೋದು. ಅಷ್ಟು ಮಟ್ಟಿಗೆ ಈ ಕೊರಕಲುಗಳು ಕಂದರಗಳನ್ನು ಉಂಟು ಮಾಡಿದೆ ನದಿ, ಕಾವೇರಿ ನದಿ ಅಥವಾ ಅರ್ಕ ನದಿಯ ಸಂಗಮ ಇದೆ. ಸೊ ಈ ನದಿ ಉಂಟು ಮಾಡಿರೋದ್ರಿಂದಾಗಿ ಅದನ್ನು ಮೇಕೆದಾಟು ಅಥವಾ ಮೇಕೆಯ ಜಿಗಿತ ಅಂತ ಕೂಡ ಕರೀತಾರೆ. ಸೊ ಇದು ಅದೊಂದು ರೂಪಾಂತರ, ಉತ್ಪತ್ತಿ ಅಂತ ನಾವೇನು ಕಳಿತೀವಿ ಪದದ ಅರ್ಥ. ಅಂದರೆ ಮೇಕೆದಾಟು ಅಂದರೆ ಅದು. ಅಂದರೆ ಜಿಯೋಗ್ರಫಿಕಲಿ ನಾವು ನೋಡೋದಾದರೆ ನದಿ ಹರ್ಕೊಂಬರೋದು ಏನಿದೆ, ಹರ್ಕೊಂಬರುವಂಥದ್ದು ಸ್ಪೀಡ್ಗೆ ಅಲ್ಲಿರುವಂಥ ಕಲ್ಲನ್ನು ಕೊರೆದು ಕಂದರಗಳನ್ನ ಉಂಟು ಮಾಡಿದೆ. ಆ ಕಂದರಗಳು ವಿಸ್ತೀರ್ಣ ತುಂಬ ಚಿಕ್ಕದಿರುತ್ತೆ, ಆಳ ತುಂಬ ಉದ್ದ ಇರುತ್ತೆ, ಬಟ್ ವಿಸ್ತೀರ್ಣಕ್ಕೆ ಬಂದಾಗ ಅದು ತುಂಬ ಚಿಕ್ಕದಾಗಿರುತ್ತೆ. ಸೊ ಆ ವಿಸ್ತೀರ್ಣ ಎಷ್ಟು ಚಿಕ್ಕದಿದ್ರೆ ಮೇಕೆಗಳು ಕೂಡ ನೆಗಿಬಹುದು. ಸೊ ಅದರಿಂದಾಗಿ ಅದನ್ನು ಮೇಕೆದಾಟು ಅಂತ ಕರೀತಾರೆ. ಈ ಮೇಕೆದಾಟು ಯೋಜನೆಯ ಪ್ರಯೋಜನಗಳು ಏನೇನು ಅಂತ ನೋಡೋದಾದರೆ, ಬೆಂಗಳೂರಿಗೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮುಖ್ಯವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು. ಕರ್ನಾಟಕ ಏನು ಹೇಳುತ್ತೆ ಅಂದರೆ, ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಪ್ರಕಾರ ವರ್ಷಕ್ಕೆ ಇಷ್ಟಿಷ್ಟು ಕ್ಯೂಸಿಕ್ ನೀರನ್ನು ಬಿಡಬೇಕಾಗಿದೆ, ಇಷ್ಟು ಪ್ರಮಾಣದ ನೀರನ್ನು ಅಂತ ಬಿಡಬೇಕಾಗಿದೆ. ಸೊ ಕರ್ನಾಟಕದಲ್ಲಿ ಏನಾಗುತ್ತೆ, ಕೆಲವು ಸಲ ಮಳೆ ಹೆಚ್ಚು ಬಂದಾಗ ಅತಿ ಹೆಚ್ಚು ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತೆ. ತಮಿಳುನಾಡಿಗೆ ಹರಿದೋದು ಕೂಡ ಅದನ್ನು ಅವರು ಕೂಡ ಬಳಸ್ಕೊಳ್ದಲ್ಲೇ ಮೆಟ್ಟೂರು ಏನು ಡ್ಯಾಮ್ ಇದೆ, ಮೆಟ್ಟೂರು ಡ್ಯಾಮ್ ಅಂತ ಕರಿತೀವಿ, ಅದು ತಮಿಳುನಾಡಲ್ಲಿದೆ. ಅಲ್ಲೂ ಕೂಡ ನೀರನ್ನು ಜಾಸ್ತಿ ಹಿಡಿದು ಒಂದು ಅದನ್ನು ಹೋಲ್ಡ್ ಮಾಡೋದಕ್ಕೆ ಕೆಪಾಸಿಟಿ ಇಲ್ಲದಲ್ಲೇ ಇರೋದ್ರಿಂದ ಅದು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ. ಸೊ ಈ ವೇಸ್ಟ್ ಆಗೋ ನೀರನ್ನು, ಅಂದರೆ ಸುಮ್ಮನೆ ಯಾವುದು ಕೃಷಿಗಾಗಲಿ ಬೇರೆ ಯಾವುದಕ್ಕೆ ಆಗಲಿ ಉಪಯೋಗಕ್ಕೆ ಬಾರದ ನೀರು ಏನು ಸುಮ್ಮನೆ ಸಮುದ್ರಕ್ಕೆ ಸೇರ್ತಾ ಇದೆ, ಅದ್ರ ಬದಲು ಕರ್ನಾಟಕದಿಂದ ತಮಿಳುನಾಡಿಗೆ ಎಂಟ್ರಿ ಆಗೋ ಜಾಗದಲ್ಲಿ ಈ ಡ್ಯಾಮನ್ನು ಅಥವಾ ಈ ಜಲಾಶಯವನ್ನು ಕಟ್ಟೋದ್ರ ಮೂಲಕ ಯಥೇಚ್ಛವಾಗಿ ಎಷ್ಟು ಬಿಡಬೇಕು. ಫಾರ್ ಎಕ್ಸಾಂಪಲ್ ಇವತ್ತು ನಾವು 100 ಕ್ಯೂಸೆಕ್ ಅಂದರೆ 100 ಲೀಟರ್ಸ್ ಅಥವಾ 100 ಕ್ಯೂಸೆಕ್ ಲೀಟರ್ಸ್ ಆಫ್ ವಾಟರ್ಸ್ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಅದಕ್ಕಿಂತ ಹೆಚ್ಚು ಹರಿದು ಹೋಗೋ ನೀರನ್ನು ಇಲ್ಲಿ ಸಂಗ್ರಹಿಸಬಹುದು. ಸಂಗ್ರಹಿಸಿದ ನೀರನ್ನು ಬೆಂಗಳೂರಿಗೆ ಹತ್ತಿರದ್ರಿಂದ, ಏನು ಈ ಡ್ಯಾಮ್ ಅಂದ್ಕೊಂಡಿದ್ದೀವಿ, ಇದು ಕೇವಲ ಬೆಂಗಳೂರಿಗೂ ಇದಕ್ಕೂ ಕೇವಲ ಒಂದು 100 ರಿಂದ 110 ಕಿಲೋಮೀಟರ್ಗಳ ವ್ಯತ್ಯಾಸವಿದೆ. ಸೊ ಅಲ್ಲಿಂದ
ನಾವು ಆರಾಮಾಗಿ ಬೆಂಗಳೂರಿನಲ್ಲಿ ಏನು ಕುಡಿಯೋ ನೀರಿನ ವ್ಯವಸ್ಥೆ ಮುಂದೆ ಏನು ಕುಡಿಯೋ ನೀರಿಗೆ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ, ಸೊ ಅದನ್ನು ಇಲ್ಲಿ ಆರಾಮಾಗಿ ನೀಗಿಸಬಹುದು. ಸೊ ಕುಡಿಯೋ ನೀರಿಗೆ ವ್ಯವಸ್ಥೆಗೋಸ್ಕರ ಈ ಜಲಾಶಯದ ಪ್ರಮುಖ ಅಂಡ್ ಪ್ರಾಥಮಿಕ ಯೋಜನೆ ಅಂತ ಕರಿತೀವಿ, ಕುಡಿಯೋ ನೀರಿನ ವ್ಯವಸ್ಥೆ. ಅದ್ರ ಜೊತೆಗೆ ಅಂತರ್ಜಲವನ್ನು ಹೆಚ್ಚಳ ಮಾಡುವಂಥದ್ದು. ಸೊ ಈ ರಾಮನಗರ ಅಥವಾ ಕನಕಪುರ, ಮಾಗಡಿ ಇವೆಲ್ಲ ಸುತ್ತಮುತ್ತ ಪ್ರದೇಶಗಳನ್ನು ನೋಡೋದಾದರೆ ಇವೆಲ್ಲವೂ ಕೂಡ ಮಳೆಯಾಶ್ರಿತ ಭೂಮಿಗಳು ಅಥವಾ ಮಳೆಯಾಶ್ರಿತ ಪ್ರದೇಶ ಅಂತ ಕರಿತೀವಿ. ಸೊ ಅದರಿಂದಾಗಿ ಇಲ್ಲಿ ಮಳೆಯಲ್ಲದ ಸಮಯದಲ್ಲೂ ಕೂಡ ಭೂಮಿ ಸಮೃದ್ಧವಾಗಿರೋದಕ್ಕೋಸ್ಕರ ಇಲ್ಲಿನ ಅಂತರ್ಜಲ ಕುಸಿತ ಕೂಡ ಹೆಚ್ಚಾಗ್ತಾ ಇದೆ. ಸೊ ಅಂತರ್ಜಲ ಕುಸಿತವನ್ನು ಕಮ್ಮಿ ಮಾಡೋದಕ್ಕೆ, ಅಂತರ್ಜಲವನ್ನು ಪೂರಕಗೊಳಿಸೋದಕ್ಕೆ ಅಂದರೆ ಹೆಚ್ಚಳಗೊಳಿಸೋದಕ್ಕೆ ಈ ವ್ಯವಸ್ಥೆ ಅಥವಾ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಮಾಡಬಹುದು ಅಂತ ಅಂದ್ಕೊಂಡಿದ್ದಾರೆ. ಇದು ನಮ್ಮದ ದ್ವಿತೀಯ ಯೋಜನೆ. ಪ್ರಾಥಮಿಕವಾಗಿ ನಮಗೆ ಮೊದಲು ಯೋಜನೆ ಇರುವಂಥದ್ದು ಕುಡಿಯೋ ನೀರಿನ ವ್ಯವಸ್ಥೆ, ಅದ್ರ ಜೊತೆಗೆ ಅಂತರ್ಜಲ ಪೂರಣ. ಸೊ ವಿದ್ಯುತ್ ಯೋಜನೆ ಕೂಡ ನಾವು ಕೈಗೊಳ್ಳಬಹುದು ಅನ್ನೋದು ಒಂದು ಇದರಿಂದ ಇದಾಗಿದೆ. ಅದ್ರ ಜೊತೆಗೆ ಪ್ರವಾಹ ಮತ್ತು ಬರ ಎರಡನ್ನೂ ಕೂಡ ತಡೆಗಟ್ಟಬಹುದು. ಅಂದರೆ ಬರ ನಿಮ್ಗೆ ಹೇಳ್ದಂಗೆ ಈ ಏನು ರಾಮನಗರ ಜಿಲ್ಲೆ ಇದೆ, ಇದು ಯೂಶಲಿ ಮಳೆಯಾಶ್ರಿತ ಅಥವಾ ಮಳೆ ಆಧಾರಿತ ಕೃಷಿಯನ್ನು ಹೊಂದಿರೋದ್ರಿಂದಾಗಿ ಸೊ ಈ ಮೂಲಕ ಬರವನ್ನು ತಡೆಗಟ್ಟಬಹುದು. ಅದ್ರ ಜೊತೆಗೆ ಪ್ರವಾಹ ಏನಾದರೂ ಮಳೆ ಜಾಸ್ತಿ ಆದಾಗ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಮಯದಲ್ಲಿ ಇದನ್ನು ಉಪಯೋಗಿಸ್ಕೋಬಹುದಾಗಿದೆ. ಅದರಿಂದಾಗಿ ಈ ರೀತಿಯಾದಂಥ ಯೋಜನೆಗಳನ್ನ ನಾವು ಕಾಣ್ಬೋದು. ಇನ್ನು ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ನೋಡೋದಾದರೆ ಇದಕ್ಕೆ ಮೊದಲಿಗೆ ಬರುವಂಥದ್ದು ಕರ್ನಾಟಕ ತಮಿಳುನಾಡಿನ ತಕರಾರುಗಳು. ಸೊ ಕರ್ನಾಟಕ ನನಗೆ ಈ ಯೋಜನೆ ಬೇಕು ಅಂದಾಗ ತಮಿಳುನಾಡು ಇಲ್ಲ, ಇದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ. ಸೊ ಅದ್ರ ಕಾರಣವೇನು, ಏನು ಅಂತ ನೋಡೋದಾದ್ರೆ ಮೊದಲಿಗೆ ತಮಿಳುನಾಡಿನ ತಕರಾರು ಅಥವಾ ತಮಿಳುನಾಡಿನ ವಾದ ಏನು ಅಂತ ನೋಡೋದಾದರೆ, ನಾನು ಒಂದು ನದಿ ಹರಿತಾ ಇದೆ ಅಂದಾಗ ನದಿಯ ಕೆಳಗಿನ ಒಂದು ರಾಜ್ಯವಾಗಿದ್ದೀನಿ, ಕೆಳ ರಾಜ್ಯ ಅಂತ ಕರಿತೀವಿ. ಸೊ ನನ್ನ ಪರ್ಮಿಷನ್ ಇಲ್ದಲೆ ಅಥವಾ ನನ್ನ ಒಂದು ಒಪ್ಪಿಗೆ ಇಲ್ದಲೆ ನದಿಯ ಮೇಲ್ಕಣಿವೆ ರಾಜ್ಯ ಅಂತ ಏನು ಕರಿತೀವಿ, ಈ ಮೇಲ್ಕಣಿವೆ ರಾಜ್ಯ ಯಾವುದೇ ರೀತಿಯಾದಂಥ ಜಲಾಶಯಗಳನ್ನ ಅಥವಾ ಆ ನೀರ ಅರಿವನ್ನು ಒಂದು ಡೈವರ್ಟ್ ಮಾಡುವಂತಹ ಯಾವುದೇ ಯೋಜನೆಗಳನ್ನ ಕೈಗೊಳ್ಳುವಂತಿಲ್ಲ ಅಂತಂದು ತಮಿಳುನಾಡಿನ ವಾದ. ತಮಿಳುನಾಡು ಏನು ಹೇಳುತ್ತೆ, ನನಗೆ ವರ್ಷಕ್ಕಿಷ್ಟು ನೀರು ಬರಬೇಕಾಗಿದೆ, ಅದಷ್ಟು ಬರಬೇಕು. ಸೊ ನೀವು ಈ ಡ್ಯಾಮ್ ಕಟ್ಟೋದ್ರಿಂದಾಗಿ ನನ್ನ ನೀರಿಗೆ ಅಥವಾ ನನ್ನ ಪಾಲಿನ ಒಂದು ನೀರಿಗೆ ತೊಂದರೆ ಆಗಬಹುದು, ಅಥವಾ ನನಗೆ ಇಷ್ಟು ನೀರು ಬರಬೇಕು ಅಂತ ಏನು ಹೇಳಿದೆ ಅದಕ್ಕಿಂತ ಹೆಚ್ಚಿಗೆ ಬರ್ತಾ ಇರೋದ್ರಿಂದ ನನ್ನಲ್ಲಿ ಹೆಚ್ಚಿನ ಪ್ರಮಾಣದ ಕೃಷಿಕರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಸೊ ನೀವು ನೆಕ್ಸ್ಟ್ ಇಷ್ಟೇ ಬಿಡೋದು, ನಾನು ಮಿಕ್ಕಿದ ನೀರನ್ನು ನಾನು ಉಪಯೋಗಿಸ್ಕೋತೀನಿ ಅನ್ನೋದ್ರಿಂದಾಗಿ ಅದು ನನಗೆ ಇಂಡೈರೆಕ್ಟ್ ಆಗಿ ನನ್ನ ಕೃಷಿ ಮೇಲೆ ಅಥವಾ ನನ್ನ ರಾಜ್ಯದ ಅಂದರೆ ತಮಿಳುನಾಡು ರಾಜ್ಯದ ಕೃಷಿಕರಿಗೆ ಪೆಟ್ಟು ಬೀಳಬಹುದು. ಆ ರೀತಿಯಲ್ಲಿ ನಾನಾ ಒಂದಷ್ಟು ಕಾರಣಗಳನ್ನ ಹೇಳಿ ತಮಿಳುನಾಡು ತಕರಾರು ತೆಗೆದಿದೆ. ಅದ್ರ ಜೊತೆಗೆ ಪರಿಸರಾತ್ಮಕವಾಗಿ ಒಂದಿಷ್ಟು ಕಾಳಜಿ ಕೂಡ ಇದೆ. ಅದು ಏನು ಅಂತ ನೋಡೋದಾದ್ರೆ ವನ್ಯಜೀವಿ ಮತ್ತು ಅರಣ್ಯಗಳ ಮುಳುಗಡೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅಂತ ಅಂದ್ರೆ ಈ ಪ್ರದೇಶದಲ್ಲೇನೆ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಇದೆ. ಯಾವುದಿದೆ? ಕಾವೇರಿ ವನ್ಯಜೀವಿ ಅಭಯಾರಣ್ಯ ಇದೆ. ಸೊ ಈ ಯೋಜನೆಯಿಂದಾಗಿ ಸುಮಾರು 5,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಏನಿದೆ, ಹೆಕ್ಟೇರ್ ಅರಣ್ಯ ಪ್ರದೇಶವೇನಿದೆ, ಇದು ಮುಳುಗಬಹುದು ಅನ್ನುವಂತಹ ಒಂದು ಯೋಜನೆ ಆಗಿದೆ. ಸೊ ಇದರಿಂದಾಗಿ ಜೀವ ವೈವಿಧ್ಯತೆ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಅಥವಾ ಅರಣ್ಯ ಅಥವಾ ನಿಸರ್ಗದ ಮೇಲೆ ಒಂದಷ್ಟು ನಕಾರಾತ್ಮಕವಾಗಿ ಪರಿಣಾಮ ಬೀರಬಹುದು ಅಂತಾನು ಹೇಳ್ತಾ ಇದ್ದಾರೆ. ಸೊ ಇದರಿಂದ ಆ ಡ್ಯಾಮ್ ಕಟ್ಟೋದ್ರಿಂದಾಗಿ ಲವಣಾಂಶ ಮತ್ತು ಹೆಚ್ಚಿನ ಲವಣಾಂಶ ಉಳ್ಕೊಳ್ಳೋದ್ರಿಂದ ಭೂಮಿ ಕೂಡ ಬತ್ತು ಹೋಗಬಹುದು ಅಥವಾ ಭೂಮಿಯ ಫಲವತ್ತತೆ ಕುಸಿಬಹುದು ಅನ್ನುವಂತಹ ಎಲ್ಲ ರೀತಿಯಿಂದಾಗಿ ಇದೊಂದು ಪರಿಸರಾತ್ಮಕವಾಗಿ ಯೋಜನೆ ಅಥವಾ ಕಾಳಜಿಯನ್ನು ಹೊಂದಿದೆ. ಅದ್ರ ಜೊತೆಗೆ ಇನ್ನೊಂದು ನೋಡುವಂಥದ್ದು ಜಲವಿವಾದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ಮತ್ತು ತಮಿಳುನಾಡು ವರ್ಷಗಟ್ಟಲೆ ಅಂದರೆ ಇವನ್ ಬ್ರಿಟಿಷ್ ಪೂರ್ವ ಕಾಲದಿಂದನೂ ಕೂಡ, ಅಂದರೆ ಸ್ವತಂತ್ರ ಪೂರ್ವ ಕಾಲದಿಂದನೂ ಕೂಡ, ಬ್ರಿಟಿಷರ ಕಾಲದಲ್ಲೂ ಕೂಡ ಇದು ಒಂದು ನಮಗೆ ಸಮಸ್ಯೆಯಾಗಿಯೇ ತೀರಿದೆ. ಸೊ ಅಂದರೆ ಸುಮಾರು ಏನು ಈ ನದಿ ನಮ್ಮಲ್ಲಿ ಕರ್ನಾಟಕದಿಂದ ಹುಟ್ಟು ತಮಿಳುನಾಡಿಗೆ ಹರಿಯುತ್ತೆ, ಇದು ಬ್ರಿಟಿಷರ ಕಾಲದಿಂದನೂ ಕೂಡ ಯಾರಿಗೆ ಎಷ್ಟು ಶೇರ್ ಬರಬೇಕು, ಯಾರು ಈ ನದಿಯನ್ನು ಹಂಚಿಕೋಬೇಕು ಅಥವಾ ಈ ನದಿಯ ನೀರನ್ನು ಯಾರು ಪಡಿಬೇಕು ಅನ್ನೋ ವಿಷಯಕ್ಕಾಗಿ ತುಂಬಾ ತಕರಾರಿದೆ. ಇದ್ರ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ನ ಒಂದಷ್ಟು ತೀರ್ಪುಗಳಲ್ಲಿ ಇದಕ್ಕೆ ಕರ್ನಾಟಕಕ್ಕೆ ಇಷ್ಟ ಆದರೆ ತಮಿಳುನಾಡಿಗೆ ಇಷ್ಟು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ CVC ಅಂತ ಕರಿತೀವಿ, ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಏನಿದೆ, ಸೊ ಅದರ ಪರ್ಮಿಷನ್ ಅಥವಾ ಅದರ ಶಿಫಾರಸಿನ ಮೇರೆಗೆ ನೀರನ್ನು ಹಂಚ್ಕೊಳ್ತಾ ಇದೆ. ಸೊ ಈ ಎಲ್ಲ ಆಲ್ರೆಡಿ ಕಾವೇರಿ ಜಲವಿವಾದ ಇರಬೇಕಾಗಿದ್ದರೆ, ಸೊ ಇನ್ನೊಂದು ಅದೇ ನದಿ ಮೇಲೆ ಡ್ಯಾಮ್ ಕಟ್ಟೋದ್ರಿಂದಾಗಿ ಆ ವಿವಾದ ಮತ್ತಷ್ಟು ಭುಗಿಲು ಹೇಳ್ಬೋದು, ಮತ್ತಷ್ಟು ಸಮಸ್ಯೆಗಳನ್ನ ತಲೆದೂರಬಹುದು ಅಂತ ಹೇಳೋದ್ರ ಮೂಲಕ ಈ 3 ಸಮಸ್ಯೆಗಳನ್ನ ನಾವು ನೋಡ್ಬೋದಾಗಿದೆ. ಇನ್ನು ಕಾವೇರಿ ನದಿಯನ್ನು ನೋಡೋದಾದರೆ, ಕಾವೇರಿ ನದಿಯು ಕೊಡಗುನಲ್ಲಿರುವಂತಹ ತಲಕಾವೇರಿ ಪ್ರದೇಶ, ಅಂದರೆ ಏನು ಪಶ್ಚಿಮ ಘಟ್ಟಗಳಿದೆ, ಈ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿರುವಂತಹ ತಲಕಾವೇರಿನಲ್ಲಿ ನದಿ ಹುಟ್ಟುತ್ತೆ. ಸುಮಾರು 805 ಕಿಲೋಮೀಟರ್ ಉದ್ದ ಇದೇನಿದೆ
ಸೊ ದಕ್ಷಿಣ ಭಾರತದ, ನಾಟ್ ಜಸ್ಟ್ ಕರ್ನಾಟಕ, ದಕ್ಷಿಣ ಭಾರತದ ಒನ್ ಆಫ್ ದ ಪ್ರಾಮಿನೆಂಟ್ ರಿವರ್ಸ್, ಅಂದರೆ ತುಂಬ ಪ್ರಮುಖವಾದಂತಹ ರಿವರ್ ಅಂತ ಕರಿಬೋದು. ನೀವು ಇಮೇಜಲ್ಲಿ ನೋಡ್ಬೋದು ಕಾವೇರಿ ಬೇಸಿನ್ ಅಂತ ಏನು ಕರಿತೀವಿ, ಅಂದರೆ ಕಾವೇರಿ ಜಲನಯನ ಪ್ರದೇಶ ಅಂತ ಏನು ಕರಿತೀವಿ, ಇದು ಕಾವೇರಿ ಜಲನಯನ ಪ್ರದೇಶ. ಕರ್ನಾಟಕ ಮತ್ತು ತಮಿಳುನಾಡು ಈ ನದಿಯ ಮೇಲೆ ಯಥೇಚ್ಛವಾಗಿ ಕೃಷಿಗೆ ಮತ್ತು ಕುಡಿಯುವ ನೀರಿಗಾಗಿ ಅವಲಂಬಿತರಾಗಿದ್ದಾರೆ. ಸೊ ಸುಮಾರು 72,000 ಚದುರ ಕಿಲೋಮೀಟರ್ ಪ್ರದೇಶದಷ್ಟು ಜಲನಯನ ಪ್ರದೇಶವನ್ನು ಈ ಕಾವೇರಿ ನದಿ ಹೊಂದಿದೆ. ಸೊ ಈ ನದಿ ಕಾವೇರಿನಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿರುವಂತಹ ತಿರುಚನಾಪಳ್ಳಿ ಮೂಲಕ ಹರಿದು ಕಾವೇರಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಸೊ ಈ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಆ್ಯಂಡ್ ಇದು ಪೂರ್ವಕ್ಕೆ ಹರಿಯುವಂತಹ ನದಿ, ಪಶ್ಚಿಮಕ್ಕಲ್ಲ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಬೇರೆ, ಪೂರ್ವಕ್ಕೆ ನದಿಯು ಹರಿಯುವಂಥ ಈ ಕಾವೇರಿ ನದಿ ಬಂದು ಪೂರ್ವಕ್ಕೆ ಹರಿಯುವಂತಹ ನದಿ. ಕಾವೇರಿ ನದಿಗೆ 29ಕ್ಕೂ ಹೆಚ್ಚು ಉಪನದಿಗಳನ್ನ ಹೊಂದಿದೆ. ಅದರಲ್ಲಿ ಯಾವ್ಯಾವ ಅಂತ ಪ್ರಮುಖವಾಗಿರುವಂಥ ನೋಡೋದಾದರೆ ಹಾರಂಗಿ, ಹೇಮಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣವತಿ, ಶಿಂಷಾ, ಅರ್ಕಾವತಿ, ಸರಭಂಗ, ಭವಾನಿ, ನೇಯಲ್, ಮುನಿಮುತ್ತೂರು, ಅಮರಾವತಿ ಅಂತಹ 29ಕ್ಕೂ ಹೆಚ್ಚು ಉಪನದಿಗಳನ್ನು ಈ ನದಿ ಹೊಂದಿದೆ. ಈ ಕಾವೇರಿ ನದಿ ಮೇಲೇ KRS ಡ್ಯಾಮ್ ಆಗಿರ್ಬೋದು, ಮೆಟ್ಟೂರು ಡ್ಯಾಮ್ ಆಗಿರ್ಬೋದು, ಈ ರೀತಿಯಾದ ಡ್ಯಾಮ್ಗಳನ್ನ ಕಟ್ಟಲಾಗಿದೆ. ಸೊ ಇದಿಷ್ಟು ಕಾವೇರಿ ನದಿ ಬಗೆಗಿನ ಒಂದು ಮಾಹಿತಿ. ಇದಿಷ್ಟು ಮೇಕೆದಾಟು ಯೋಜನೆ ಬಗೆಗಿನ ವಿವರ. ಸೊ ನಿಮಗೆ ಈ ವಿಡಿಯೋ ಅಥವಾ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್.